ಬ್ರೇಕ್ ಆದ್ಮೇಲೆ ಮತ್ತೆ ಫ್ರೀ ಸ್ಟೈಲ್ ಜನಶ್ರೀ ಕಿರುಚಿತ್ರ ಸರಣಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ನಿಮ್ಮ ಮುಂದೆ ನಾವು ಇಡ್ಲಿಕ್ಕೆ ಹೋಗ್ತಿರುವುದು ಗಣೇಶ್ ಬಿ ಕಂಡ್ಲೂರ್ ಅವರು ನಿರ್ದೇಶನ ಮಾಡಿರುವಂತಹ ವಿಮುಖ ಅನ್ನುವ ಕಿರುಚಿತ್ರವನ್ನ. ಸಾಮಾನ್ಯವಾಗಿ ದತ್ತು ಮಗಳು ಮನೆಗೆ ಬಂದಾಗ ಆಕೆಗೆ ಮೊದಲಿಗೆ ತೋರಿಸುವಂತಹ ಪ್ರೀತಿ, ತದನಂತರ ಸ್ವತಃ ಆ ತಾಯಿಗೆ ಅವರದೇ ಒಂದು ಮಗು ಆದಾಗ ಆ ದತ್ತು ಮಗುವಿನ ಮನಸ್ಸಿನ ತೊಳಲಾಟವನ್ನ ತುಂಬಾ ಸೊಗಸಾಗಿ ಕಂಡ್ಲೂರ್ ಅವರು ಇದರಲ್ಲಿ ಚಿತ್ರಿಸಿ ಕಳಿಸಿದ್ದಾರೆ. ನೋಡಿ, ಎಂಜಾಯ್ ಮಾಡಿ. ನನ್ನ ಹೆಸರು ಗಣೇಶ್ ಕಂಡ್ಲೂರ್ ಅಂತ, ಈ ಚಿತ್ರದ ನಿರ್ದೇಶಕ. ನನಗೆ ಯಾವಾಗ ವಿಷಯ ತಿಳಿತು ಜನಶ್ರೀ ಅವರು ಫ್ರೀ ಸ್ಟೈಲ್ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ನಡೀತಾ ಇದೆ ಅಂತ, ನಾನು ಕತೆಗೋಸ್ಕರ ಹುಡುಕಾಡ್ತಾ ಇದ್ದೆ. ಆವಾಗ ನಾನು ಒಂದು ಕಡೆ ಹೋದಾಗ ವುಮನ್ಸ್ ಏರಾದಲ್ಲಿ ಒಬ್ಬಳು ಹುಡುಗಿ ಅವಳು ಪ್ರಶ್ನೆ ಕೇಳಿದ್ಲು. ನಾನು ಒಂದು ದತ್ತು ಹುಡುಗಿ, ನಮ್ಮ ಮನೆಯಲ್ಲಿ ಒಂದು ಗಂಡು ಮಗಿ ಹುಟ್ಟಿದೆ. ಸೊ ಈಗ ನನಗೆ ಈ ಮನೆಯವರು ನನ್ನೆಲ್ಲ ಹೊರಗೆ ಕೊಡ್ತಾರೋ ಬೇರೆಯವ್ರಿಗೆ ಕೊಟ್ಬಿಡ್ತಾರೋ ಅನ್ನೋ ಪ್ರಶ್ನೆ ಅವಳಲ್ಲಿ ಕಾಡ್ತಾ ಇತ್ತು. ಈ ಪ್ರಶ್ನೆ ಮೇಲೆ ನಾನು ಈ ಚಿತ್ರವನ್ನು ತೆಗೆದೆ. ನಿಮ್ಗೆಲ್ರಿಗೂ ಖುಷಿಯಾಗುತ್ತೆ ಅಂತ ನಾನು ತಿಳ್ಕೊಳ್ತೇನೆ. ಈ ಕಿರುಚಿತ್ರದ ಸಕ್ಸಸ್ಸಿನ ಮೇಲೆ ನಮ್ಮ ಭವಿಷ್ಯ ಇದೆ, ಹಲವಾರು ಯೋಜನೆಗಳಿದೆ. ಅದಕ್ಕೆ ಈ ಕಿರುಚಿತ್ರವೇ ಸಾಕ್ಷಿ. ಹರಿ, ಅಂತೂ ಇಂತೂ ಈ ಹಳೆ ತೊಟ್ಟಿಲು ಬಣ್ಣ ಬಣ್ಣದ ಚಿತ್ರಗಳನ್ನು ಹರಡಿಕೊಂಡು ಗಿಣಿಯಂತೆ ತೊದಲ್ ನುಡಿಯುತ್ತಾ ನನ್ನ ಜೋಗುಳಕ್ಕೆ ಧ್ವನಿ ಕೂಡಿಸುವ ಹೊಸ ಕಾಲ ಬಂತು. ಹೊರುವ ಬಾರ ಇಲ್ಲ, ಹೆರುವ ಬೇನೆ ಇಲ್ಲ, ಅಂತೂ ನಾನು ಅಮ್ಮ. ಶಾರಿ, ಶ್ರುತಿ ಸೇರಿದ ಮೇಲೆ ಅಪಸ್ವರ ಯಾಕೆ? ದೀಪ ಯಾರು ಹಚ್ಚಿದ್ರೇನು, ಬೆಳಕಾದ್ರೆ ಸಾಕು. ದತ್ತು ಮಗು ಹೆತ್ತ ಮಗು ಆಗ್ಲಿಕ್ಕೆ ಸಾಧ್ಯವಿಲ್ವೇನು? ಬದುಕಿನ ಖಾಲಿತನವನ್ನು ತುಂಬಲಿಕ್ಕೆ ಬರೋ ಕಣ್ಮಣಿಯನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಆಯ್ತಾ? ಎಂದು ಬಂದೆ ದುಡ್ಡು ಕೊಟ್ಟವರೇ ದೊಡ್ಡವರ ಮನೆಗೆ ಹೋಗಿ ಮಗು ಸೇರ್ಕೊಳ್ಳುತ್ತೆ, ಬಂದ್ರು ಅಂತ ಕಾಣುತ್ತೆ. ಇದೇನು ಮನೆಯ ಕಸ ತೊಟ್ಟಿಯ? ಬೆನ್ನಿಗೆ 2 ಬಾರಿಸ್ಬೇಕನ್ನಿಸ್ತದೆ. ಇರ್ಲಿ ಬಿಡು ಶಾರಿ, ಆಟ ಆಡಿಕೊಳ್ಳಿ. ಒಂದಿನ ಜೋಡಿಸಿ ನೋಡಿ, ಗೊತ್ತಾಗ್ತದೆ ಅದರ ಕಷ್ಟ. ಬಟ್ಟೆ ಎಲ್ಲ ದುಶ್ಯಾಸನ ಕರುಳಿನ ಹಾಗೆ ಬಿತ್ಕೊಂಡಿದೆ ಅಲ್ಲಿ. ಶಾರಿ, ಇಲ್ಲಿ ನೋಡು. ಅಪ್ಪು, ಬೇಗ ತಿನ್ನು, ಆಟೋ ಬರುವ ಹೊತ್ತಾಯ್ತು. ಬೇಗ ತಿನ್ನು ಚಿನ್ನು, ಸ್ಕೂಲಿಗೆ ಹೊತ್ತಾಗತ್ತೆ. ತಿನ್ನು ತಿನ್ನು ತಿನ್ನು. ಹಾರ್ನ್ ಆಯ್ತು, ಬೇಗ ತಿನ್ನು. ಹೇಳ್ತಿರೋ ತಿನ್ನು, ಹಾರ್ನ್ ಆಯ್ತು. ಬಾ. ಅಪ್ಪ, ಅಮ್ಮಂಗೆ ಏನಾಗಿದೆ? ಏನಿಲ್ಲ ಮಗಳೇ, ನಿಂಗೊಂದು ಖುಷಿಯ ವಿಷಯ ಹೇಳ್ಬೇಕಿತ್ತು. ಏನಪ್ಪ? ಅಪ್ಪು, ನಿಂಗೆ ತಮ್ಮ ಬೇಕಾ ತಂಗಿ ಬೇಕಾ? ಯಾರು ಬೇಡ. ಅಪ್ಪು, ಇಷ್ಟೊತ್ತು ಅಕ್ಕ ಅಕ್ಕ ಅಂತ ಬಾಗಿಲನ್ನೇ ನೋಡ್ತಿತ್ತು. ಸ್ವಲ್ಪ ಮಾತಾಡ್ಸಿದ್ ನಿನ್ ಗಂಟೆ ನೋಗ್ತಿತ್ತು. ನೀನಿದ್ಯಲ್ಲ ಮಾತಾಡ್ಸ್ಲಿಕ್ಕೆ. ಇಡೀ ದಿನ ರಾತ್ರಿ ಹಗ್ಲು ಅವನ ತಲೆ ಮೇಲೆ ಹೊತ್ಕೋ. ರಾಜ್ಕುಮಾರ, ನಿನ್ನನ್ನು ಹಾಗೆ ನೋಡ್ಕೊಂಡಿದ್ದೆ ಅಪ್ಪು. ಹೌದೌದು, ನನ್ನನ್ನಿಷ್ಟು ಮುದ್ದು ಮಾಡಿದ್ಯಾ? ನಾನೇನ ದತ್ತು ಮಗಳಲ್ವಾ? ಅಪ್ಪು, ಬಾ, ತಿಂಡಿ ತಿನ್ನು. ನನ್ಗೆ ಬೇಡ, ಎಲ್ಲ ಅವನಿಗೆ ತಿನ್ಸು. ಇದ್ದಾನಲ್ಲ ಬಕಾಸುರ. ಯಾಕೆ ನನ್ ಹೊಟ್ಟೆ ಉರಿಸ್ತೀಯಾ? ಬಾ, ತಿಂಡಿ ತಿನ್ನು. ಹೌದು, ನಿನ್ನ ಹೊಟ್ಟೆಲಿ ಹುಟ್ಟಿಲ್ಲ ನೋಡು, ಅದಕ್ಕೆ ಉರಿಸ್ತಿದ್ದೇನೆ. ಉಪ್ಪು ಬೇಕಾ? ಉಪ್ಪು ಎಷ್ಟು ಕೆಜಿ ಉಪ್ಪು? ನಂಗೆ ಬೇಕು ಉಪ್ಪು, 1 kg ಉಪ್ಪು. ಅಪ್ಪು ಬಂದ್ಲು. ಉಪ್ಪು ಬೇಕಾ? ಅಪ್ಪು ಬೇಕಾ? ಅಪ್ಪು ಬೇಕು. ಅಕ್ಕ 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 ಅಕ್ಕ. ನೀನ್ ಮಾಡಿದ್ದೆಲ್ಲ ಸಹಿಸಿ ನನಗೂ ಸಾಕಾಯ್ತು. ಗಿಣಿ ಅಂತ ಸಾಕಾಯ್ತು. ಈಗ ಗೊತ್ತಾಯ್ತು ನೀನ್ ಗುಡುಗ ಅಂತ. ಅಯ್ಯೋ, ರಕ್ತ ಸುರಿತಿದೆ, ಬೇಗ ಆಸ್ಪತ್ರೆಗೆ ಹೋಗುವ.
ನೀನು ಕಿರ್ಚಿದ್ರೆ ಇಲ್ಲಿ ಯಾರು ಕೇಳೋರಿಲ್ಲ. ಬಾ ಬಾ. ಆ ಕಿಟಕಿ ಯಾವತ್ತೂ ತೆಗಿಬೇಡ ಮಗು. ಹದಿಹರೆಯದ ಹೆಣ್ಣು ಮಕ್ಕಳನ್ನ ವಿದೇಶಕ್ಕೆ ಮಾರುವ ಜಾಲವೇ ಇದೆಯಂತೆ. ನೋಡು, ಓದು. ನಾನು ಓದಿದ್ದೇನೆ ಪಪ್ಪ. ಮಗಳೇ, ನೀನು ಪುಟ್ಟ ಇಬ್ರು ನಮ್ಮ ಎರಡು ಕಣ್ಣುಗಳು ಮಕ್ಕಳೇ. ಇನ್ ಯಾವತ್ತೂ ಅಪ್ಪ ಅಮ್ಮನ ಮೇಲೆ ಸಂಶಯ ಪಡ್ಬೇಡ, ಆಯ್ತಾ? ಒಂದು ಅನಿಸಿದ್ದು ಬಿಗಿನಿಂಗಲ್ಲಿ ಮಂಗಳೂರು ಭಾಷೆ ಉಪಯೋಗಿಸೋದ್ರಿಂದ ಮಂಗಳೂರು ಕನ್ನಡದಿಂದ ಸ್ವಲ್ಪ ಬುಕ್ಕಿಶ್ ಅನಿಸ್ತಾ ಇದೆ. ಭಾಳ ಓದಿದಂಗೆ ಡೈಲಾಗ್ ಥರ ಬರಲ್ಲ ಅದು. ಗಂಡ ಹೆಂಡತಿ, ಎಸ್ಪೆಷಲಿ ಹೆಂಡತಿ ಮಾತಾಡಿರೋ ಭಾಷೆ ತುಂಬಾ ಒಂದು ಪುಸ್ತಕ ತೊಗೊಂಡು ಓದಿದ್ರೆ ಹೇಗಿರುತ್ತೋ ಆ ಥರ ಇದೆ. ಅದು ಸ್ವಲ್ಪ ಇನ್ನೂ ನ್ಯಾಚುರಲ್ ಆಗಿ ಮಾಡ್ಬೋದಿತ್ತು. ಆಮೇಲೆ ಎಂಡಿಂಗಲ್ಲಿ ಹೆಣ್ಮಗಳು ಅವಳಿಗೆ ತುಂಬ ಇನ್ಸೆಕ್ಯೂರಿಟಿ ಇರುತ್ತೆ. ಯಾವುದೋ ಹುಡುಗ ಲೈನ್ ಆಗ್ತಾ ಇರ್ತಾರೆ, ಅವಳಿಗೆ ಹೋಗೋಕ್ಕೆ, ಹುಡುಗನ ಜೊತೆ ಹೋಗೋಕ್ಕೆ ಇಷ್ಟ ಇರುತ್ತೆ. ಅದೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ. ಒಂದು ಕಿಟಕಿ ತೆಗೆದ್ರೆ ಅವಳು ಜಗತ್ತೇ ಓಪನ್ ಮಾಡ್ದಂಗೆ ತೋರಿಸ್ತಾರೆ ಅದು. ಬಟ್ ಅವಳು ಎಲ್ಲೋ ಒಂದು ಇನ್ಸೆಕ್ಯೂರಿಟಿ ಅಳ್ತ್ಕೊಂಡು ಬೆಡ್ ಮೇಲೆ ಮಲಗಿದಾಗ ಅಲ್ಲೊಂದು ಪೇಪರ್ ನೋಡ್ತಾಳೆ, ಹೇಗೆ ಹೆಣ್ಮಕ್ಳು ವ್ಯಭಿಚಾರಕ್ಕಾಗಲಿ ಇದಕ್ಕೆ. ಸೊ ಆ ಪೇಪರಿಂದ ಅವಳು ಒಂಥರ ತಿಳುವಳಿಕೆ ಬಂದಂಗೆ ಆಗುತ್ತೆ. ದ್ಯಾಟ್ಸ್ ನಾಟ್ ವೆರಿ ರೈಟ್. ಆ್ಯಕ್ಚುಲಿ ಒಂದು ಇನ್ಸಿಡೆಂಟ್ ತೋರಿಸೇ ಬಿಡ್ಬೋದಿತ್ತು. ಆ್ಯಕ್ಚುಲಿ ದಾರಿ ತಪ್ಪಿ ಆ ಹುಡುಗಿ ಹೋಗ್ಬಿಟ್ಟು ಅಲ್ಲಿನೋ ಒಂದು ಕೆಟ್ಟ ಸನ್ನಿವೇಶ ಆಗಿ ಅವಳು ವಾಪಸ್ ಬಂದಿರೋ ತುಂಬ ಚೆನ್ನಾಗಿರೋದು ಅನಿಸ್ತು. ಬಟ್ ಆ ಹುಡುಗಿ, ಚಿಕ್ಕ ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಪ್ಲಸ್ ಕಾಸ್ಟ್ಯೂಮ್ ಯೂಸೇಜ್ ಇಸ್ ವೆರಿ ನೈಸ್. ಆ ಒಂದು ದಟ್ ಇನ್ನೋಸೆನ್ಸ್ ಆ ಹುಡುಗಿ ತುಂಬ ಚೆನ್ನಾಗಿದೆ. ಆ ಮಗುದು ಒಂದು ಗಂಡು ಮಗು ಹೆಣ್ಮಗು ವ್ಯತ್ಯಾಸ, ಆಮೇಲೆ ನನ್ನ ದತ್ತು ಮಗು, ನನ್ನ ಸ್ವಂತ ಮಗು, ಆ ವ್ಯತ್ಯಾಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ ವಿಮುಖವನ್ನ. ಕನ್ನಡ ಕರಾವಳಿಯ ಪಠ್ಯ ಭಾಷೆಯಲ್ಲಿ ಅದನ್ನ ಚಿತ್ರೀಕರಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು ಒಳ್ಳೆಯ ಪ್ರಯತ್ನ ಅಂತ ನಾನಂತೂ ಭಾವಿಸಿದ್ದೀನಿ. ನಿಮಗೂ ಈ ಪ್ರಯತ್ನ ಹಿಡಿಸಿದ್ರೆ ಖಂಡಿತವಾಗಿಯೂ SMS ಮಾಡಿ. ನೀವು SMS ಮಾಡಬೇಕಾದಂತಹ ವಿಧಾನ FS ಸ್ಪೇಸ್ 006 ಅಂತ ಟೈಪ್ ಮಾಡಿ ಅದನ್ನ 9243216666 ಈ ಸಂಖ್ಯೆಗೆ SMS ಮಾಡಿ. ಇದು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಸಾರವಾದಂತಹ ಕಿರುಚಿತ್ರಗಳು. ಈ ಕಿರುಚಿತ್ರಗಳ ಪ್ರೋತ್ಸಾಹಕ್ಕೆ ನೀವು ಮಾಡಬೇಕಾಗಿದ್ದಿಷ್ಟೇ, ಒಂದು ಪುಟ್ಟ SMS ಅನ್ನ ನಮಗೆ ಕಳಿಸಬೇಕಾಗಿದ್ದು. ಕಳಿಸ್ತೀರಿ ಅನ್ನುವ ವಿಶ್ವಾಸದಲ್ಲಿ ಇವತ್ತಿನ ಸಂಚಿಕೆಯನ್ನು ಕೊನೆಗೊಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕಿರುಚಿತ್ರಗಳು ನಿಮ್ಗಾಗಿ ಅನಾವರಣಗೊಳ್ಳುತ್ತೆ. ಅಲ್ಲಿವರೆಗೂ ನಮಸ್ಕಾರ.